ಮನೆ ಇದು ಅಪ್ಪಾಜಿ ಕಟ್ಟಿರೋದ ನೀವು ಕಟ್ಟಿರೋದು? ತಂದೆಯವರು ಇದ್ದಂಗೆ ತಂದೆ ಇದ್ದಂಗೆ ನೀವು ಕಟ್ಟಿರೋದು. ಏನ್ ಕೆಲಸ ಮಾಡ್ತೀರಿ ನೀವು? ನಮ್ದು ಗ್ರೀನ್ ಹೌಸ್ ಇದೆ, ಹಸಿರು ಮನೆ. ನನ್ನ ನರ್ಸರಿ ಎಲ್ಲ ಮಾಡ್ತಾರಲ್ವಾ, ಜರ್ಬರ ಹೂವ. ಅದ್ರಲ್ಲೆಲ್ಲ ಮಾಡೋದು. ಜರ್ಬರ ಇದೆ ನೋಡಿ, ಜರ್ಬರ. ಅದ್ಯಾರ್ದು? ಅದು ನಮ್ಮ ಮಾವನವ್ರದ್ದು. ಈಗ ಇವಾಗ ಹಸ ಕಟ್ಕೊಳಕ್ ಉಪಯೋಗಿಸ್ತಾ ಇದ್ದೀರಿ. ಅಲ್ಲ ನಿಮ್ಮ ಮನೆ ಟಚ್ ಮಾಡಿ ಕಟ್ಕೊಂಡಿದ್ರಲ್ವಾ? ಇಲ್ಲ ಇಲ್ಲ, ಗ್ಯಾಪ್ ಕೊಟ್ಟಿದ್ದೆ. ಗ್ಯಾಪ್ ಕೊಟ್ಟಿದ್ರ? ಒಂದ್ ನಿಮಿಷ. ಜಾಗ ಅವ್ರದ ನಮ್ದ? ಹೌದಾ? ಇನ್ನೊಂದ್ 2-3 ತಿಂಗಳು. ಇದು ಜಾಗ ನಮ್ದೇ ಅಲ್ವಾ ಇದು? ಇಲ್ಲ ಇಲ್ಲ, ನಮ್ ಮಾವರ್ದು ಇದಷ್ಟೇ. ಇದು ತೆಗೆದಕ್ಕೆ ಕೇಳಿ ಇದನ್ನ. ಹೇಳೋದು ಇದು ಕಾಂಪೌಂಡ್ ಇದ್ರೆ ವಿಚಾರ ಬೇರೆ ಇದೆ. ಕಾಂಪೌಂಡ್ ಇಲ್ಲಲ್ಲ, ಅರ್ಥ ಆಯ್ತು ಹೇಳೋದು. ಕಾಂಪೌಂಡ್ ಇದ್ರೆ ವಿಚಾರ ಬೇರೆ, ಕಾಂಪೌಂಡ್ ಇಲ್ಲ. ಒಂದು ನೀವು ಏನ್ ಮಾಡಿದ್ರು ಸಕ್ಸಸ್ ಆಗಿಲ್ವಲ್ಲ ನೀವು, ಫೇಲ್ಯೂರ್. ಎಸ್ ಆರ್ ನೋ? ಎಫರ್ಟ್ ಬಹಳ ಇದೆ. ಎಫರ್ಟ್ ಇನ್ಕಮ್ ಇದೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಎಫರ್ಟ್ಗೆ ಸಾಲದು ಅಂತ ಹೇಳ್ತಿರೋದು ನಾನು. ಜೀರೋ ಅಂತ ಹೇಳ್ತಿಲ್ಲ ನಾನು. ನಿಮ್ಮ ಎಫರ್ಟ್ಗೆ ನೀವೊಂದು BMW ಇಡ್ಬೇಕು ಅಂದ್ಕೊಂಡಿರ್ತೀರಪ್ಪ, ನೀವೊಂದು ಯಾರ್ಯಾರು ಇಟ್ಕೊಂಡಿದ್ದೀರಿ ಅಷ್ಟೇ. ಸಿಂಪಲ್ ಅಲ್ವಾ? ಅದು ಲೆಕ್ಕಾಚಾರ ಅಷ್ಟೇ ಅಲ್ವಾ? ಇದು ಸ್ಟ್ರೈಟ್ ಹೋಗುತ್ತಾ ರೋಡ್? ಇದು ನಾವು ಬಿಟ್ಕೊಂಡಿರೋದು ರೋಡ್ ಸ್ಟ್ರೈಟ್ ಅವ್ರಿಗೆ ಸಾಧ್ಯವಾದರೆ ನಾನು ಹೇಳೋದು ರೋಡ್ ಸ್ಟ್ರೈಟ್ ಬಿಟ್ಕೊಳ್ಳಿ. ಇಲ್ಲ ಆಗೋದು, ಅದು ಬೇರೆಯವ್ರ ಮಾವನವ್ರದಿತ್ತು, ಅವ್ರು ಬೇರೆಯವ್ರು ತಗೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಅದು ಆಗಲ್ಲ. ಇವಾಗ ಇಲ್ಲಿಗೆ ಕಟ್ ಆಗುತ್ತೆ. ಯಾಕಂದ್ರೆ ಮಾವನವ್ರದ್ದು ಇದ್ದಿದ್ದು, ಅವರು ಅವ್ರಿಗೆ ಬೇರೆಯವ್ರು ಡೈವರ್ಟ್ ಅವ್ರು ಮಾರ್ಕೊಂಡವ್ರು. ರೋಡ್ ಬಿಟ್ಕೊಡೋದು ಅವರು. ನಾವು ಅಂದ್ರೆ ಇದು ನಮ್ಮ ಮಾವರೇ. ಇವಾಗ ಮೋಸ್ಟ್ಲಿ ಆ ಲೇಔಟ್ ಅವರಿಂದ ಅವ್ರಿಗೆ ಹೋಗುತ್ತೆ. ಸರಿ, ರೋಡ್ ಕಂಟಿನ್ಯೂ ಮಾಡೋದಾದ್ರೆ ಇಲ್ಲ, ಕಂಟಿನ್ಯೂ ಆಗಲ್ಲ. ಯಾಕಂದ್ರೆ ಅವರು ಬಾಡಿಗೆ ಮನೆಯವ್ರನ್ನ ಇದ್ ಮಾಡ್ತಾರೆ. ಮುಂದಿನ ಇದೆಲ್ಲ ಯಾಕೆ ಕಟ್ಟಿದ್ರಿ ಇದನ್ನ? ಇದು ಆಕ್ಚುಲಿ ಇದು ಮೂಲೆ ಮಟ್ಟಕ್ಕಿಲ್ಲ. ಏನ್ ಮೂಲೆ ಮಟ್ಟಕ್ಕಿಲ್ಲ ಅಂದ್ರೆ ಕಾಂಪೌಂಡ್ ಮೂಲೆ ಮಟ್ಟಕ್ಕಿಲ್ಲ. ಹಿಂಗ್ ಒಳಗ್ ಹೋಗಿದೆ ಅಂತ. ಇದು ಇವಾಗ ಏನಿದೆ ನಾನು ಜಗ್ಲಿ ಕಟ್ಟಿದೀನಿ, ಇದು ಮೂಲೆ ಮಟ್ಟಕ್ಕಿದೆ. ಇದು ಮೂಲೆ ಮಟ್ಟಕ್ಕಿಲ್ಲ. ಅಂದ್ರೆ ಮೂಲೆ ಮಟ್ಟಕ್ಕಿಲ್ಲ ಅಂದ್ರೆ ಈಶಾನ್ಯ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಶೂನ್ಯ ಶಬ್ದ ಇದ್ ತೆಗೆದ್ಬಿಟ್ಟು ಮುಂದಕ್ಕೆ ಹಾಕೋಣ ಅಂತೆ. ಇದೇನಂತಂದ್ರೆ ಇಲ್ಲಿಗಿಂತ ಒಂದು 1/2 ಫೀಟ್ ಜಾಸ್ತಿ ಬೆಳೆಸ್ಬಿಡೋಣ ಅಷ್ಟೇ. ಇದನ್ನ 1/2 ಫೀಟ್ ಬೆಸ್ಟ್ ಜಾಸ್ತಿ ಬೆಳೆಸ್ಕೊಂಡಿದ್ದೇನೆ. ಇಷ್ಟು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಷ್ಟೇ. ಗೇಟ್ ಅಲ್ಲೊಂದು ಇಟ್ಕೊಳ್ಳೋಣ, ಆ ಕಡೆ ಇಟ್ಕೊಳ್ಳಿ. ಇವಾಗ ಅಲ್ಲವರೆಗೂ ಇದು ಲೇಔಟ್ ಆಗ್ಬಿಟ್ಟಿದೆ. ಅವರು ಕಾಂಪೌಂಡ್ ಹಾಕೊಂತಾರ. ಕಾಂಪೌಂಡ್ ಹಾಕೊಂಡ್ರೆ ನಾನು ಅಲ್ಲಿ ಗೇಟ್ ಇಟ್ಕೋಬೋದಾ? ನಿಮ್ಮದೇ ಕಾಂಪೌಂಡ್ ಫಸ್ಟ್ ಹೋಗ್ಬಿಡೋಣ. ಅವ್ರು ಯಾರನ್ನ ಹಾಕೊಂಡ್ಲು ಬಿಡ್ಲಿ, ನಮ್ಮ ಜಾಗಕ್ಕೆ ನಾವ್ ಹಾಕೋಬೇಕು. ಅವ್ರು ಹಾಕೊಂಡ್ಲು ಬಿಡಿ, ನಮ್ಗೆ ಸಂಬಂಧ ಇಲ್ಲ. ಅದು ನಮ್ಮ ಇದಕ್ಕೆ ನಾವ್ ಹಾಕೊಂಡ್ಬಿಡೋಣ, ಹಾಕೊಂಡ್ ಗೇಟ್ ಇಟ್ಕೊಂಡ್ಬಿಡೋಣ. ಅವ್ರು ಸಪರೇಟ್ ಮಾಡ್ಕೊಂಡ್ಲಿ, ಏನ್ ತೊಂದ್ರೆ ಏನಿದೆ? ಅವ್ರು ಹಾಕೊಂಡ್ರೆ ಅವ್ರ ಕಾಂಪೌಂಡ್ ಹಾಕೊಂಡ್ಬಿಡ್ತಾರ. ಇವ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ದನ್ನ ನಾವ್ ಮಾಡ್ಕೋಬೇಕು. ಅವ್ರು ಕಾಂಪೌಂಡ್ ಮಾಡ್ಬೇಕಾದ್ರೆ ನಮ್ ಕಾಂಪೌಂಡ್ ನ 1 ಇಂಚ್ ಆದ್ರೂ ಬಿಡಿಸಿ ಮಾಡ್ಕೊ ಅಂತೇಳಿ. 1 ಇಂಚ್ ಆದ್ರೂ ಬಿಡಿಸಿ ಮಾಡ್ಕೊ ಅಂತೇಳಿ. ಟಚ್ ಮಾಡಬೇಡಿ. ನಮ್ ಕಾಂಪೌಂಡ್ ಟಚ್ ಮಾಡ್ದಂಗೆ ಕನ್ಸ್ಟ್ರಕ್ಷನ್ ನಮ್ ಕಾಂಪೌಂಡ್ ಮೇಲೆ, ಉದಾಹರಣೆ ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ತಾರೆ, ನಮ್ಮ ಕಾಂಪೌಂಡ್ ಮೇಲೆ ಒಂದು 10 ಪಿಲ್ಲರ ಕಟ್ಬಿಡೋದು, ನಮ್ ಕಾಂಪೌಂಡ್ ಮೇಲೆ ವಾಲೆತ ಕಟ್ಬಿಡೋದು. ಹಾಗಾಗದು ಬೇಡ. ನಮ್ದು ಸಪರೇಟ್ ಇದ್ ಬಿಡ್ಲಿ. ನಮ್ದು ಆಪ್ಷನ್ ಇದೆ. ನಮ್ಗೆ ಆಪ್ಷನ್ ಇದ್ರೆ ಬೇರೆ ವಿಚಾರ. ಆಪ್ಷನ್ ಇದೆ, ನಮ್ ಸಪರೇಟ್ ಮಾಡ್ಕೊಂಬ ಅಲ್ವಾ? ಅಲ್ವಮ್ಮ? ಸರಿನಾ? ಬನ್ನಿ ಬನ್ನಿ ಬನ್ನಿ. ದುಂಡು ಮಲ್ಗೆನ ಸೂಜಿ ಮಲ್ಗೆನ? ಇದು ಕಾಕಡ ಅಂತಾರಲ್ಲ. ಪಶ್ಚಿಮವಾಗಿ ಬೆಳೀತಾ ಹೋಯ್ತು. ಇದೆಲ್ಲ ನೀವು ಸುಮ್ಮನೆ ರೆಮಿಡಿ ಮಾಡ್ಕೊಂಡ್ರ ಅದಷ್ಟೇನೆ. 100 ಏನೋ ಒಂದು ನೀವು ನೆಗಡಿ ಆಗೈತೆ ಅಂತಂದ್ರೆ ಆಂಟಿಬಯೋಟಿಕ್ ಒಂದು ಟ್ಯಾಬ್ಲೆಟ್ ತಗೊಳಂಗ ಅಷ್ಟೇ. ಒಂದು ಟ್ಯಾಬ್ಲೆಟ್ ತಗೊಂಡಿದ್ದಾರೆ ಅಷ್ಟೇ. ಕ್ಲಿಯರ್ ಇಲ್ಲ ಆಗಿದೆ ನಿಮ್ಗೆ, ಎಲ್ಲ ಕ್ಲಿಯರ್ ಇಲ್ಲ ಆಗಿದೆ ನಿಮ್ಗೆ. ಬನ್ನಿ ಹೇಳ್ತೀನಿ. ಒಂದು ಪೇಪರ್ ಮೇಲೆ ಬರ್ಕೊಡ್ತೀನಿ. ಒಂದು ಪೇಪರ್ ಮೇಲೆ ಬರ್ಕೊಡ್ತೀನಿ. ಸರಿನಾ? ಅಲ್ಲಿ ಹೇಳ್ತೀನಿ, ಬರ್ಕೊಡ್ತೀನಿ. ನೆನ್ಪಿಟ್ಕೊಳ್ಳಿ ಅದನ್ನ. ಇದೆಯಲ್ಲ ನಮ್ದು ಈ ಶೆಡ್ಡು, ನಮ್ ಪಿಲ್ಲರ್ ಇದು ಟಚ್ ಆಗದಂಗೆ, ನಾನು ಹೇಳೋದು ಇದಕ್ಕೆ ಟಚ್ ಆಗೋದು ಬೇಡ. ಟಚ್ ಆಗದಂಗೆ ಇದಕ್ಕೆ ಲೆಕ್ಕಾಚಾರಕ್ಕೆ ಸ್ವಲ್ಪ ಒಂದು ಗ್ಯಾಪ್ ಬಿಟ್ಬಿಟ್ಟು ಈ ಮನೆ ಸರಿಯಾಗಿ ನಾವು ಇಲ್ಲಿ ತಗೊಂಡು ಎಲ್ಲಿವರೆಗೂ ತಗೋಬಹುದು ಅಂತಂದ್ರೆ, ನಾವ್ ಹೇಳೋದು ಮ್ಯಾಕ್ಸಿಮಮ್ ಇಲ್ಲಿವರೆಗೂ ತಗೋಬಹುದು ಅಷ್ಟೇನೆ. ಇಲ್ಲಿವರೆಗೂ ತಗೋಬಹುದು. ಲಾಸ್ಟ್ ಪಿಲ್ಲರ್ ಮುಂದಕ್ಕೆ ಬರಬಾರ್ದು. ಇದು ಈ ಪಿಲ್ಲರು ಮುಂದಕ್ಕೆ ಬರಬಾರ್ದು. ಇಲ್ಲಿವರೆಗೂ ಕಾರ್ ಶೆಡ್ ಆಗ್ಲಿ. ಇಲ್ಲೇ ಮ್ಯಾಕ್ಸಿಮಮ್ ಇದೆ. ಇಲ್ಲಿದೆ ನೋಡಿ ಮ್ಯಾಕ್ಸಿಮಮ್.
ಇಲ್ಲಿಂದ ಮಿನಿಮಮ್ ಅಂದ್ರೆ 6 ಫೀಟ್ ಬಿಟ್ಕೊಡಿ ನನಗೆ. ಪಿಲ್ಲರ್ ಇಂದ 6 ಫೀಟ್ ಇರಬೇಕು. ಆ ಕಡೆ ಎಷ್ಟು ಜಾಗ ಇದೆ ಅದಕ್ಕಿಂತ ಅಲ್ಲ, ಒಟ್ಟು ಟೋಟಲ್ ಇಲ್ಲಿಂದ 6 ಫೀಟ್ ಬರ್ಬೇಕು ನನಗೆ. ಅರ್ಥ ಆಯ್ತಾ? ಇದೆಲ್ಲ ತೆಗಿಬೇಕು ಇದನ್ನ. ಇಲ್ಲಾಂದ್ರೆ ಫೈನಾನ್ಷಿಯಲಿ ತೊಂದರೆ ಆಗತ್ತೆ. ಫೈನಾನ್ಷಿಯಲಿ ಅಂದ್ರೆ ಈಗ ಅದಕ್ಕೆ ಟಚ್ ಇಲ್ವಲ್ಲ, ಏನು ಟಚ್ ಬೇಡ, ಅರ್ಥ ಮಾಡ್ಕೊಳ್ಳಿ. ಟಚ್ ಇಲ್ವಲ್ಲ, ಇದು ಸಪರೇಟ್ ಇದೆಯಲ್ಲ, ಇರ್ಬೋದಾ? ಇಲ್ಲ, ಬೇಡ. ಇದನ್ನ ದಬ್ಬಬೇಕಷ್ಟೇ ಆ ಕಡೆ. ಇದಿರೋದನ್ನ ದಬ್ಬಬೇಕು ಆ ಕಡೆ ಸೈಡ್. ಇನ್ನು ಸ್ವಲ್ಪ ದಬ್ಬಬೇಕು, ಅವಾಗ ನನಗೆ ಸ್ಪೇಸ್ ಜಾಸ್ತಿ ಆಗುತ್ತೆ. ಅಷ್ಟೇ, ಫಿನಿಶ್. ಇದೇನು ಇಲ್ಲ ಇದ್ರಲ್ಲಿ. ನಾನು ಈ ಕಡೆ ಇದೆ, ಆ ಕಡೆ ದಬ್ಬಿ. ಅರ್ಥ ಆಯ್ತಾ? ಈ ಕಡೆ ಬರ್ಬೇಕು. ಪಿಲ್ಲರ್ ಇಲ್ಲಿವರೆಗೂ ಬರ್ಲಿ ಸಾಕು. ಈ ಪಿಲ್ಲರ್ ಏನಿದೆಯೋ ಇಲ್ಲಿವರೆಗೂ ಬಂದ್ರೆ ಇದು ಜಿಗ್ಜಾಗ್ ಆಗಬಾರದು. ನೋಡಿ, ಎಲ್ಲ ಜಿಗ್ಜಾಗ್ ಆಯ್ತಿದ್ದು, ಸರಿನಾ? ಜಿಗ್ಜಾಗ್ ಆಗೋದ್ ಬೇಡ, ಲೈಫು ಜಿಗ್ಜಾಗ್ ಆಗತ್ತೆ ನಮ್ದು. ನೆನ್ಪಿಟ್ಕೊಳ್ಳಿ, ಸ್ಟ್ರೈಟ್ ಆಗಿ ಬಂದ್ಬಿಡ್ಲಿ ಆ ಪಿಲ್ಲರ್, ಈ ಪಿಲ್ಲರ್. ಮತ್ತೆ ಈ ನೇರವಾಗಿರ್ಬೇಕು, ಈ ನೇರವಾಗಿ ಇರ್ಬೇಕು. ನನಗೆ ಮನೆ ನೇರವಾಗಿ ಬರ್ಬೇಕು ಅದು, ಸರಿನಾ? ಮನೆ ನೇರವಾಗಿ ಬರ್ಬೇಕು. ಅರ್ಥ ಆಯ್ತಾ? ಒಳಗಿದ್ರು ಪರವಾಗಿಲ್ವಾ? ಒಳಗಿದ್ರು ಎಫೆಕ್ಟೇ, ಮನೆ ನೇರವಾಗಿನೇ ಬರ್ಬೇಕು, ಸರಿನಾ? ಅವಾಗ ಸಕ್ಸಸ್ಫುಲ್ ಆಗುತ್ತೆ. ಒಂದು ಕಾಂಪೌಂಡ್ ಡಿಸ್ಟರ್ಬೆನ್ಸ್ ಇದೆ, ಅರ್ಥ ಆಯ್ತಾ? ಡಿಸ್ಟರ್ಬೆನ್ಸ್ ಇದೆ, ಅದು ಬರ್ಕೊಡ್ತೀನಿ ನಿಮ್ಗೆ, ಬರ್ಕೊಟ್ಟು ಮಾಡ್ಕೊಳ್ಳಿ ಅದನ್ನ. ಇದು ಯಾವ್ದು ಫೋರ್ಟಿಕೋ ಇದೆಯಲ್ಲ, ಇದು ಫೋರ್ಟಿಕೋ ಇದೆಯಲ್ಲ, ನಿಮ್ಗೆ ಫೋರ್ಟಿಕೋ ಸ್ವಲ್ಪ ಕಾರಣ ಅನ್ಸ್ಬೋದು. ನೇರವಾಗಿ ಹೇಳ್ಬೇಕಾ ಅಥವಾ ಏನಾದ್ರು ಮರೆ ಮುಚ್ಚಿ ಹೇಳ್ಬೇಕಾ? ನೇರವಾಗಿ ಹೇಳ್ಬೇಕಲ್ವಾ? ನೋಡಿ, ಯಾವುದೇ ಕಾರಣಕ್ಕೂ ಇದು ಗಂಡು ಮಗನ ಮೇಲೆ ತಲೆ ಮೇಲೆ ಕಲ್ಲಾಗ್ದಂಗೆ ಇದು. ನೆನ್ಪಿಟ್ಕೊಂಡ್ಬಿಡಿ. ನಾವು ಆ ಟೈಮ್ನಲ್ಲಿ ಸ್ಟ್ಯಾಂಡರ್ಡ್ ಆಗಿ ಇನ್ನೊಂದು ಏನೋ ನಮ್ಮ ಲೆಕ್ಕಾಚಾರಕ್ಕೆ ಮಾಡ್ಕೊಂಡಿರ್ತೀವಿ, ಸರಿನಾ? ಗಂಡು ಮಕ್ಕಳ ಆಯುಷ್ಯನೇ ಹೊಡೆದಾಕ್ ಬಿಡುತ್ತಿದ್ದು. ಕೆಲವೊಮ್ಮೆ ನಾನು ಹೇಳೋದು, ಅಪಘಾತಗಳು, ದೊಡ್ಡ ಅಪಘಾತಗಳು ತಂದಿಟ್ಟಿರುವಂತ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಅರ್ಥ ಆದ್ರೆ ಹೇಳೋದು? ಅರ್ಥ ಒಂದು. ಎರಡನೇದು, ನೆಕ್ಸ್ಟ್ ನೀವೇನ್ ಮಾಡ್ರಿ, ಸಕ್ಸಸ್ ತಲೆ ಮೇಲೆ ಒಂದು ದೊಡ್ಡ ಬಂಡಿ ಇಟ್ರೆ ಹೆಂಗ್ ಸಕ್ಸಸ್ ಆಗ್ತದೆ ನೀವು? ಲಾಸ್ಟ್ 10 ಕೋಟಿ ಬಂಡವಾಳ ಆಗ್ತೀವಿ ಅಂದ್ಕೊಳ್ರಿ, ನಮ್ಗೆ 15 ಕೋಟಿ ಬಂದ್ರೆ ಮಾತ್ರ ಅದು ಪ್ರಾಫಿಟ್. 9.5 ಕೋಟಿ ತಗೊಂಡ್ರದಲ್ಲ, 50 ಲಕ್ಷ ಹೋಗಿರ್ಲದು. ಸುಧಾರಿಸೋಣ ಶಕ್ತಿ ಇದೆ, ಸುಧಾರಿಸ್ಕೊಂಡಿದ್ರೆ ವಿಚಾರ ಬೇರೆ. ಸಣ್ಣ ಪುಟ್ರಿಗೆ 50 ಲಕ್ಷ 15 ವರ್ಷ ಹೋದ್ರೆ ಯಾವ್ದೇ ಇದಕ್ಕಾಗಲಿ ಬೆಳಿಬೇಕು ಅಂತಾನೆ ಮಾಡೋದು. ಅಂದ್ರೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ, ಅದ್ರಲ್ಲಿ ಯಾವ ಡೌಟು ಇಲ್ಲ. ಹಿಂಗೆ ಇಟ್ಕೊಂಡು ನೀವು 25 ಕೋಟಿ ಬಂಡವಾಳ ಹಾಕಿ, ಯು ಆರ್ ನಾಟ್ ಸಕ್ಸಸ್. ನೆನ್ಪಿಟ್ಕೊಂಡ್ಬಿಡಿ. ನೀವು ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ವಿಚಾರ ನಾನು ಹೇಳೋದು, ಇಲ್ಲಿ ನಮ್ಮ ಮನೇಲಿ ಒಂದು ಪಿಲ್ಲರ್ ಹಾಕೊಳ್ಳಿ. ಬೇಕಾದ್ರೆ ಇದು ಉಳಿಸ್ಕೋಬೇಕಂದ್ರೆ ಇದನ್ನ ಉಳಿಸ್ಕೊಳಕ್ ಒಂದು ದಾರಿ. ನಿಮ್ಮ ಹೆಸರೇನಂದ್ರಿ? ಶಂಕರ್ ಅವ್ರೆ. ನೋಡಿ, ನಿನ್ನೊಬ್ಬ ಜಡ್ಜಿ ಅವ್ರ ಹೆಸರು ಶಂಕರ್, ಇವಾಗ ನೆನಪು ಬಂತು. ಶಿರಾದಲ್ಲಿ ಮನೆ ಕಟ್ತಿದಾರೆ ಅವರು, ಮೈಸೂರಲ್ಲಿದ್ದಾರೆ. ಸ್ಟ್ರೈಟ್ ಆಗಿ ಇದಕ್ಕೆ ನೇರವಾಗಿ ಒಂದು ಸ್ಕ್ವೇರ್ ಪಿಲ್ಲರ್ ಹಾಕೊಳ್ಳಿ. ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಷ್ಟೇ. ನನಗೆ ಇದನ್ನ ಡೌಟ್ ಇಲ್ಲ, ಅದ್ರಲ್ಲಿ ತಲೆ ಕೆಡ್ಸ್ಕೋಬೇಡಿ. ಇಲ್ಲ, ನಮ್ಗೆ ಆಗೋದಿಲ್ಲ, ಇದು ಮಾಡಕ್ ಆಗೋದಿಲ್ಲ, ಇಲ್ಲಿವರೆಗೂ ನನಗೆ ಅಲ್ಲಿಂದ ನನಗೆ ವಾಕಬಲ್ ಕೊಡಕ್ ಆಗೋದಿಲ್ಲ ಅಂದಲ್ಲಿ ಎರಡನೇದು ಏನ್ ಮಾಡಬಹುದು ಅಂದ್ರೆ, ಎರಡನೇ ಆಪ್ಷನ್ ನಿಮಗೆ ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡಿ ಅಷ್ಟೇ. ಎರಡು ಇದು ಕಟ್ ಮಾಡ್ಬಿಡ್ತಾ ಟೋಟಲ್ ಆಗಿ? ಈ ಗೋಡೆಯಿಂದ ಅಲ್ಲ, ಬಾಲ್ಕನಿ ಇರುತ್ತೆ ನಮ್ದು. ಬಾಲ್ಕನಿ ಪ್ಯಾರಾಪೆಟ್ ವಾಲ್ ಇರ್ಲಿ, ಬಾಲ್ಕನಿಂದ ಈಚೆಗೆ ಏನು ಬಂದಿದೆಯೋ ಅದನ್ನ ಕಟ್ ಮಾಡ. ಇಲ್ಲ, ನಮ್ಗೆ ಇದನ್ನ ಉಳಿಸ್ಕೋಬೇಕು ಅಂದಲ್ಲಿ ತೆಗಿಲೇಬೇಕಂತ ಏನಿಲ್ಲ, ಉಳಿಸ್ಕೋಬೇಕು ಅಂದಲ್ಲಿ ಇನ್ನೊಂದು ಪಿಲ್ಲರ್ ಹಾಕ್ಬಿಡಿ. ಕೆಲವೊಮ್ಮೆ ನಮ್ಗೇನಾಗತ್ತಂದ್ರೆ, 3 ಪಿಲ್ಲರ್ ಮನೆ ಮುಂದೆ ಇರ್ಬಾರ್ದಪ್ಪ ಅನ್ನೋದೇನೋ ಒಂದು ಮೈಂಡ್ ನಲ್ಲಿ ಯಾರೋ ಹೇಳಿದ್ರು, ಏನೋ ಹೇಳಿದ್ರು. ನನ್ನ ಮನೆ ಮುಂದೆ ಕೂಡ 3 ಪಿಲ್ಲರ್ ಇರೋದು. ಬಟ್ ನಾವು ಅವ್ರ ನಂಬಿಕೆ, ನಿಮ್ ನಂಬಿಕೆ ಇಲ್ಲ 4 ಪಿಲ್ಲರ್ ಬೇಕು, ಇನ್ನೊಂದು ಹಾಕೊಳ್ಳಿ, ತಪ್ಪೇನಿದೆ? 4 ಹಾಕೊಂಡ್ರೆ ತಪ್ಪೇನಿಲ್ವಲ್ಲ? ತಪ್ಪೇನಿದೆ? ನಾನು ಆಕ್ಚುಲಿ ನಿಮ್ ಕಡಿಮೆ ಆಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತೀವಿ ಅಷ್ಟೇನೆ. ಮನೆ ಪಿಲ್ಲರ್ ಇಲ್ಲ ಅದಲ್ಲ ಹೇಳದ್ ನಾನು. ಇದು ಬರೀ ಇದು ಮಾತ್ರ ಪಿಲ್ಲರ್, ಇದು ಹಾಕೊಳ್ಳಿ, ತೊಂದ್ರೆ ಏನಿಲ್ಲ. ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ. ಸರಿ, ಓಕೆ. ಒಳಗೇನ್ ಬೇಡ, ಎಷ್ಟು ನಮ್ಗೊಂದು ರೀಲ್ ಬೇಕಷ್ಟೇ.